ಅಪ್ಪ ಸಚಿವ, ತಾಯಿ ಸಂಸದೆ, ತಾತ ದಶಕಗಳಿಂದ ರಾಜಕೀಯದಲ್ಲಿದ್ರೂ ಸಮರ್ಥ ಶಾಮನೂರಿಗೆ ಕಾಂಗ್ರೆಸ್ ಮಣೆ ಹಾಕಿದ್ದು ಮುಸ್ಲಿಂ ನಾಯಕರು ಹಾಗೆ ಮತದಾರರ ಕಣ್ಣನ್ನ ಕೆಂಪಗಾಗಿ ಮಾಡಿ. ಸಮರ್ಥ ಶಾಮನೂರು ಜಸ್ಟ್ ಪಾಸ್ ಆದ್ರು ಅಷ್ಟೇ. ಇದು ಮುಸ್ಲಿಂ ಮತ ಬ್ಯಾಂಕ್ ವಿಭಜನೆಯ ಸೂಚನೆ ಅಂತ ಹೇಳ್ತೀವಿ. ಇನ್ನು ಎಸ್ಡಿಪಿಐ ಗಟ್ಟಿಯಾದಷ್ಟು ಕಾಂಗ್ರೆಸ್ ಮತಗಳು ಒಡಿತಾ ಹೋಗುತ್ತೆ. ಇದು ಬಿಜೆಪಿಗೂ ವರದಾನವಾಗುತ್ತೆ. ಸಿಎಂ ಸಿದ್ದರಾಮಯ್ಯನವರು ರೂಪಿಸಿದ ರಣತಂತ್ರ ಇಲ್ಲಿ ಕೈ ಹಿಡಿದಿದೆ. ಚುನಾವಣೆ ಹೊತ್ತಲ್ಲಿ ಮಾತ್ರ ಬಿಜೆಪಿ ಜನರ ಮುಂದೆ ಕಾಣಿಸಿಕೊಂಡಿದ್ದು ಹಿಂದಿನ 3 ಉಪಚುನಾವಣೆಗಳಲ್ಲಿನ ಸೋಲಿನ ಹೊರತಾಗಿ ರಣತಂತ್ರ ರೂಪಿಸುವಲ್ಲಿ ಸೋಲ್ತು. ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ಕರ್ನಾಟಕ ಉಪಚುನಾವಣೆ ಫಲಿತಾಂಶದ ಕುತೂಹಲಕ್ಕೆ ತೆರೆ ಬಿದ್ದಾಯಿತು. ಬಾಗಲಕೋಟೆ ಹಾಗೆ ದಾವಣಗೆರೆ ಬಗ್ಗೆ ಬಹಳಷ್ಟು ಕುತೂಹಲ ಇತ್ತು. ಒಂದ್ ಕಡೆ ಆದ್ರೂ ಬಿಜೆಪಿ ಗೆಲ್ಲುತ್ತೆ ಅನ್ನುವಂತಹ ಒಂದಷ್ಟು ಕುತೂಹಲ ಇತ್ತು. ಬಿಜೆಪಿಯವರಿಗೆ ಆತ್ಮವಿಶ್ವಾಸ ಕೂಡ ಇತ್ತು. ಬಟ್ ಹಾಗಾಗ್ಲಿಲ್ಲ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಗೆದ್ದು ಬೀಗಿದೆ, ಬಿಜೆಪಿ ಸೋತಿದೆ. ದಾವಣಗೆರೆ ಫಲಿತಾಂಶ ಕಾಂಗ್ರೆಸ್ಗೆ ಒಂದು ರೀತಿ ಎಚ್ಚರಿಕೆ ಗಂಟೆ ಕೂಡ ಹೌದು. ಇನ್ನು ಬಿಜೆಪಿ ಬಾಗಲಕೋಟೆ ಫಲಿತಾಂಶದಿಂದ ಪಾಠ ಕಲಿಯೋದು ಸಾಕಷ್ಟಿದೆ. ಉಪಚುನಾವಣೆಯ ಸೋಲು ಗೆಲುವು ಭವಿಷ್ಯದ ರಾಜಕೀಯದಲ್ಲಿ ಒಂದಷ್ಟು ಪರಿಣಾಮ ಬೀರೋದು ಕೂಡ ಗ್ಯಾರಂಟಿ. ಅದಕ್ಕೂ ಮುಂಚೆ ಕಾಂಗ್ರೆಸ್ ಗೆಲ್ಲೋದಕ್ಕೆ ಹಾಗೆ ಬಿಜೆಪಿ ಸೋಲೋದಕ್ಕೆ ಇಲ್ಲಿ ಪ್ರಮುಖ ಕಾರಣ ಏನೇನು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಮಾಡ್ತಾ ಹೋಗೋದಾದ್ರೆ, ಮೊದಲಿಗೆ ದಾವಣಗೆರೆ ಬಗ್ಗೆ ಹೇಳೋದಾದ್ರೆ, ಕಾಂಗ್ರೆಸ್ನ ಹಿರಿಯ ನಾಯಕ ಶಾಸಕ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಹಾಗೆ ಕಾಂಗ್ರೆಸ್ ನಾಯಕ HY ಮೇಟಿ ನಿಧನದಿಂದ ಅನಿವಾರ್ಯವಾಯಿತು. ಬಾಗಲಕೋಟೆಯಲ್ಲೂ ಕೂಡ ಬೈ ಎಲೆಕ್ಷನ್ ನಡೀತು. ಬಿಜೆಪಿಗೆ ಮತ್ತೆರಡು ಕ್ಷೇತ್ರಗಳನ್ನ ತಮ್ಮದಾಗಿಸಿಕೊಳ್ಳುವಂತ ಅವಕಾಶ ಇದ್ರೂ ಸೋಲ್ಬೇಕಾಯಿತು. ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ 2 ಕ್ಷೇತ್ರಗಳು ಹೋದ್ವು. ದಾವಣಗೆರೆಯಲ್ಲಿ ಕೇವಲ 5,000 ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಇಲ್ಲಿ ಗೆದ್ದಿದ್ದಾರೆ. ಇಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂದ್ರೆ SDPI ಪ್ರಬಲ ಪಕ್ಷವಾಗಿ ಹೊರಹೊಮ್ಮಿರುವುದನ್ನ ಗಮನಿಸಬೇಕು. ಈ ಮೂಲಕ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಮತಗಳ ವಿಭಜನೆಯಾಗಿದ್ದು ಕಾಂಗ್ರೆಸ್ಗೆ ಇದು ಎಚ್ಚರಿಕೆಯ ಸಂದೇಶ ರವಾನೆ ಮಾಡಿದ ಹಾಗಾಗಿದೆ. ಇನ್ನು ತೀವ್ರ ಜಿದ್ದಾಜಿದ್ದಿಯಲ್ಲಿ ನಡೆದಂತಹ ಹೋರಾಟದಲ್ಲಿ ಪಕ್ಷದ ಒಳಗಿನ ಹಿತಶತ್ರುಗಳ ಒಳಯೇಟುಗಳು ಕೂಡ ಆರಂಭದಿಂದಲೇ ಅಭ್ಯರ್ಥಿ ಆಯ್ಕೆಯ ಗೊಂದಲ, ಮುಸ್ಲಿಂ ನಾಯಕರ ಆಕ್ರೋಶ ಜೊತೆಗೆ ಸ್ಥಳೀಯ ಕೆಲವು ಮುಖಂಡರ ಅಸಹಕಾರದ ಮಧ್ಯೆ ಸಮರ್ಥ್ ಈಜಿ ದಡ ಸೇರಿ ಈಗ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಕೊನೆಗೂ ತಾತ ಶಾಮನೂರು ಶಿವಶಂಕರಪ್ಪ ಅವರ ಕ್ಷೇತ್ರವನ್ನ ಉಳಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಆದ್ರೆ ಈ ಗೆಲುವು ಅವರಿಗೆ ಸುಲಭವಾಗಿ ಸಿಕ್ಕಿದ್ದಲ್ಲ. ಶ್ರೀನಿವಾಸ ದಾಸಕರಿಯಪ್ಪ ಸೋತಿದ್ರೂನು ಮೊದಲ ಚುನಾವಣೆಯಲ್ಲೇ ಘಟಾನುಘಟಿ ರಾಜಕೀಯ ಮನೆತನದ ಕುಡಿಯೊಂದರ ವಿರುದ್ಧ ಹೋರಾಟ ಮಾಡಿ ಹೆಚ್ಚು ಮತಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಕಮ್ಮಿ ಅಂತರದಿಂದ ಅವರು ಸೋತಿರೋದು. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರ ಪಾತ್ರ ನಿರ್ಣಾಯಕವಾಗಿತ್ತು. ಯಾಕೆಂದ್ರೆ ಈಗ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ಮಾಡೋ ಟೈಮ್ನಲ್ಲಿ ಅಲ್ಪಸಂಖ್ಯಾತರ ಬಂಡಾಯದಿಂದ ಒಂದ್ ರೀತಿ ಗೊಂದಲಗಳು ಕ್ರಿಯೇಟ್ ಆಗಿದ್ವು. ಅಪ್ಪ ಸಚಿವ, ತಾಯಿ ಸಂಸದೆ, ತಾತ ದಶಕಗಳಿಂದ ರಾಜಕೀಯದಲ್ಲಿದ್ರೂ ಸಮರ್ಥ ಶಾಮನೂರಿಗೆ ಕಾಂಗ್ರೆಸ್ ಮಣೆ ಹಾಕಿದ್ದು ಮುಸ್ಲಿಂ ನಾಯಕರು ಹಾಗೆ ಮತದಾರರ ಕಣ್ಣನ್ನ ಕೆಂಪಗಾಗಿ ಮಾಡಿ. ಮುಸ್ಲಿಂ ಸಮುದಾಯವನ್ನ ನೆಚ್ಚಿಕೊಳ್ಳುವಂತಹ ಕಾಂಗ್ರೆಸ್ ಟಿಕೆಟ್ ಕೊಡೋ ಟೈಮ್ನಲ್ಲಿ ಮಾತ್ರ ತಾರತಮ್ಯ ಮಾಡಿತು. ಇದರಿಂದ ಅಲ್ಪಸಂಖ್ಯಾತರ ಆಕ್ರೋಶದ ಕಟ್ಟೆ ಒಡೆದು ಹೋಯಿತು. ಬಂಡಾಯವೆದ್ದ ನಾಯಕರನ್ನು ಪುಸಲಾಯಿಸಿ ಓಲೈಸಲಾಯಿತು. ಇದೆಲ್ಲದರ ಮಧ್ಯೆ ಮುಸ್ಲಿಂ ಮತಗಳು ಯುವ ಸಮೂಹ ವಿಭಜನೆಯಾಗಿ ನೇರ ನಿಷ್ಠುರವಾದ SDPIನತ್ತ ಮುಖ ಮಾಡಿದ್ವು. ಇದರಿಂದ SDPI 18,000 ಮತ ಪಡೆದು 3ನೇ ದೊಡ್ಡ ಪಕ್ಷವಾಗಿ ಉದಯಿಸಿತು. ಮತಗಳು ಹರಿದು ಹಂಚಿದ್ರಿಂದ ಬಿಜೆಪಿಗೆ ಸ್ವಲ್ಪ ಲಾಭವಾದ್ರೂ ಕೂಡ ಗೆಲ್ಲೋದಕ್ಕಾಗ್ಲಿಲ್ಲ. ಸಮರ್ಥ ಶಾಮನೂರು ಜಸ್ಟ್ ಪಾಸ್ ಆದ್ರು ಅಷ್ಟೇ. ಇದು ಮುಸ್ಲಿಂ ಮತ ಬ್ಯಾಂಕ್ ವಿಭಜನೆಯ ಸೂಚನೆ ಅಂತ ಹೇಳ್ಬೋದು. ಕಾಂಗ್ರೆಸ್ನ ನಡೆ ನಿರ್ಧಾರಗಳು ಮುಸ್ಲಿಮರ ಒಲವು ಗಳಿಸುವಲ್ಲಿ ಫೇಲ್ಯೂರ್ ಆಗಿದ್ದು ಭವಿಷ್ಯದಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಟಿಕೆಟ್ ನಿರಾಕರಿಸುವಾಗ ಯೋಚನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡಿದೆ. ಗೆದ್ರೂನು ಕೂಡ ಇಲ್ಲಿ ಕಾಂಗ್ರೆಸ್ಗೆ ಇದು ಹಿನ್ನಡೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತಳಮಟ್ಟದಿಂದ ಸಂಘಟನೆಗೆ ಮುಂದಾಗದ ಕಾಂಗ್ರೆಸ್ ತನಗೆ ಅಲ್ಪಸಂಖ್ಯಾತರ ಮತಗಳಿದೆ ಅಂತ ನೆಚ್ಕೊಂಡಿತ್ತು. ಮುಸ್ಲಿಂ ನಾಯಕರಿಗೆ ಟಿಕೆಟ್ ಕೊಡದೆ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿದ್ರಿಂದ ಉಪಚುನಾವಣೆಯಲ್ಲಿ ಬರಬೇಕಾಗಿದ್ದ ಇನ್ನಷ್ಟು ಮುಸ್ಲಿಂ ಮತಗಳು SDPI ಪಾಲಾದ್ವು. ಮತ ಗಳಿಕೆಗೆ ಮಾತ್ರವೇ ಅಲ್ಪಸಂಖ್ಯಾತರನ್ನ ಬಯಸೋ ಕಾಂಗ್ರೆಸ್ ಟಿಕೆಟ್ ಕೊಡುವಾಗ ಕಡೆಗಣಿಸಿದ್ದಕ್ಕೆ ಮುಸ್ಲಿಮರಿಂದ ಅಸಮಾಧಾನ ಸ್ಫೋಟಕ್ಕೂ ಕಾರಣ ಆಯಿತು. ಕಾಂಗ್ರೆಸ್ ಅನ್ನ ದೂಷಣೆ ಮಾಡೋದಕ್ಕೂ ಕೂಡ ಕಾರಣಗಳಿದ್ವು. ಪ್ರತಿಯಾಗಿ ಬಿಜೆಪಿ ಬೆಂಬಲಿಸೋದಕ್ಕೆ ಸೈದ್ಧಾಂತಿಕವಾಗಿ ಒಪ್ಪದ ಮುಸ್ಲಿಮರಿಗೆ ತಮ್ಮ ಪರ SDPI ಇದೆ ಅನ್ನೋ ಅಚಲ ವಿಶ್ವಾಸ ಹುಟ್ಟೋ ಹಾಗಾಯ್ತು. ಇದು ಕಾಂಗ್ರೆಸ್ಗೆ ಪ್ರಮುಖ ಹಿನ್ನಡೆ ಅಂತ ಹೇಳ್ಬಹುದು. ಇನ್ನು ಕ್ಷೇತ್ರದ ಮುಸ್ಲಿಂ ಬಂಡಾಯ ಅಭ್ಯರ್ಥಿಗಳ ಪರ ಒಲವು ತೋರಿದ ನಾಯಕರ ವಿರುದ್ಧ ಶಿಸ್ತು ಕ್ರಮ ಜರುಗಿಸೋದ್ರ ಬಗ್ಗೆ CM DCM ಎಚ್ಚರಿಕೆ ಕೊಟ್ಟಿದ್ದು ಕಾಂಗ್ರೆಸ್ಗೆ ಮುಳುವಾಯಿತು. ಮುಂದಿನ ದಿನಗಳಲ್ಲಿ ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡೋ ಸಾಧ್ಯತೆ ಇರೋದ್ರಿಂದ ಅಹಿಂದ ಮತ ಒಡೆದ್ರೆ ಅದು ಬಿಜೆಪಿಗೆ ಪ್ಲಸ್ ಆಗುತ್ತೆ. ಇನ್ನು SDPI ಗಟ್ಟಿಯಾದಷ್ಟು ಕಾಂಗ್ರೆಸ್ ಮತಗಳು ಒಡಿತಾ ಹೋಗುತ್ತೆ.
ಇದು ಬಿಜೆಪಿಗೂ ವರದಾನವಾಗುತ್ತೆ. ಇನ್ನೊಂದ್ ಕಡೆ ಗೆಲುವಿಗೂ ಕೂಡ ತೊಡಕಾಗುತ್ತೆ. ಭವಿಷ್ಯದಲ್ಲಿ ಬಿಜೆಪಿಯನ್ನ ಫೇಸ್ ಮಾಡೋದ್ರ ಜೊತೆಗೆ SDP ಯನ್ನು ಕೂಡ ಫೇಸ್ ಮಾಡೋ ಅನಿವಾರ್ಯತೆ ಕ್ರಿಯೇಟ್ ಆಗ್ಬಹುದು. ಇನ್ನು ಗೆಲುವು ಸೋಲಿನ ಮತಗಳು ಅಂತ ಬಂದಾಗ ಸಮರ್ಥ ಶಾಮನೂರು ಪಡ್ಕೊಂಡಿರೋದು 68,619, ಶ್ರೀನಿವಾಸ್ ದಾಸ್ ಕರಿಯಪ್ಪ ಪಡ್ಕೊಂಡಿರೋದು 63,746, SDP ಗೆ 18,484 ಮತಗಳು ಸಿಕ್ಕಿದೆ. ಇಲ್ಲಿ ಗೆಲುವಿನ ಅಂತರ ಕೇವಲ 5,000, ನೋಟಾಗೆ 1,458 ಮತಗಳು ಕೂಡ ಬಿದ್ದಿದೆ. ಸೊ ಇದು ದಾವಣಗೆರೆಯಲ್ಲಾದಂತಹ ಡೆವಲಪ್ಮೆಂಟ್. ಇನ್ನು ಬಾಗಲಕೋಟೆ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಬಿಜೆಪಿ ಸೋತಿದ್ಯಾಕೆ ಅನ್ನೋ ಪ್ರಶ್ನೆ ಕೂಡ ಕ್ರಿಯೇಟ್ ಆಗುತ್ತೆ. ಬಾಗಲಕೋಟೆಯಲ್ಲಿ ಆಪ್ತ HY ಮೇಟಿ ಪುತ್ರನನ್ನ ಗೆಲ್ಲಿಸಿಕೊಂಡು ಬರುವಲ್ಲಿ ಸಿಎಂ ಸಿದ್ದರಾಮಯ್ಯನವರು ರೂಪಿಸಿದ ರಣತಂತ್ರ ಇಲ್ಲಿ ಕೈ ಹಿಡಿದಿದೆ. ಆಡಳಿತ ಪಕ್ಷಗಳ ತಂತ್ರಗಾರಿಕೆಯನ್ನ ಭೇದಿಸುವಲ್ಲಿ ಕಠಿಣ ಪರಿಶ್ರಮ ಹಾಕುವಲ್ಲಿ ಬಿಜೆಪಿ ಫೇಲ್ಯೂರ್ ಆಗಿದೆ ಅಂತಾನೆ ಹೇಳಬಹುದು. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಆರಂಭದ ದಿನಗಳಲ್ಲಿ ಪಕ್ಷ ಹಾಗೂ ಕುಟುಂಬದ ಒಳಗಡೆ ಎದುರಾಗಿದ್ದ ಅಡೆತಡೆಗಳನ್ನು ನಿವಾರಿಸಿಕೊಂಡು ಚುನಾವಣೆಯನ್ನ ಫೇಸ್ ಮಾಡಿ ತಂದೆ HY ಮೇಟಿ ಪ್ರತಿನಿಧಿಸ್ತಾ ಇದ್ದ ಕ್ಷೇತ್ರವನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು. ಇನ್ನು ವೀರಣ್ಣ ಚರಂತಿಮಠ ಅವರು ತಂದೆ ಹಾಗೂ ಪುತ್ರ ಇಬ್ಬರ ವಿರುದ್ಧವೂ ಹೋರಾಟ ಮಾಡಿದ್ರು ಗೆಲ್ಲೋದಕ್ಕಾಗ್ಲಿಲ್ಲ. ಹೀಗಾಗಿ ಮತ್ತೆ ವಿಧಾನಸಭೆ ಪ್ರವೇಶಿಸೋ ಕನಸು ನನಸಾಗೆ ಉಳ್ಕೊಳ್ತು. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ನಿರೀಕ್ಷೆಗಳನ್ನ ಮೀರಿ ಹೊಸ ಚುನಾವಣಾ ಮಾನದಂಡವನ್ನ ಸ್ಥಾಪಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 22,332 ಮತಗಳ ಭಾರಿ ಅಂತರದಿಂದ ಗೆದ್ದಿದ್ದಾರೆ. ಅವರು ತಮ್ಮ ಹತ್ತಿರದ ಪ್ರತಿಸ್ಪರ್ಧಿ ಬಿಜೆಪಿಯ ವೀರಣ್ಣ ಚರಂತಿಮಠ ಅವರನ್ನ ಸೋಲಿಸಿ ಉಮೇಶ್ ಮೇಟಿ 98,919 ಮತಗಳನ್ನು ಪಡ್ಕೊಂಡಿರೋದು. 1985ರ ವಿಧಾನಸಭಾ ಚುನಾವಣೆ ನಂತರ ಉಮೇಶ್ ಮೇಟಿ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಗೆಲುವಿನ ಅಂತರವನ್ನ ದಾಖಲಿಸಿರುವುದರಿಂದ ಈ ಗೆಲುವು ಐತಿಹಾಸಿಕ ಅಂತಾನೆ ಹೇಳ್ಬೋದು. ಗಮನಾರ್ಹವಾಗಿ ಕಳೆದ 4 ದಶಕಗಳಲ್ಲಿ ಯಾವುದೇ ಅಭ್ಯರ್ಥಿ 21,000 ಮತಗಳ ಅಂತರವನ್ನ ದಾಟಿರಲಿಲ್ಲ. ವಿಪರ್ಯಾಸ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಹಿಂದೆ ವೀರಣ್ಣ ಚರಂತಿಮಠ ಅವರದ್ದೇ ಹೆಚ್ಚಿನ ಅಂತರದ ಗೆಲುವಾಗಿತ್ತು. ಅವರು 2018ರ ವಿಧಾನಸಭಾ ಎಲೆಕ್ಷನ್ನಲ್ಲಿ HY ಮೇಟಿಯವರನ್ನ ಸೋಲಿಸುವ ಮೂಲಕ 15,000ಕ್ಕೂ ಹೆಚ್ಚು ಮತಗಳಿಂದ ಗೆದ್ದಿದ್ರು. ತಮ್ಮ ತಂದೆಯ ರಾಜಕೀಯ ಪರಂಪರೆಯನ್ನ ಮುಂದುವರಿಸ್ತಾ ಉಮೇಶ್ ಕಾಂಗ್ರೆಸ್ ಸ್ಥಾನವನ್ನ ಉಳಿಸಿಕೊಂಡಿದ್ದು ಮಾತ್ರ ಅಲ್ಲ, ಪಕ್ಷದ ಮತಗಳ ನೆಲೆಯನ್ನ ಗಮನಾರ್ಹವಾಗಿ ವಿಸ್ತರಿಸಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ HY ಮೇಟಿ 5,878 ಮತಗಳ ಅಂತರದಿಂದ ಗೆದ್ದಿದ್ರು. ಅವರು 79,336 ಮತಗಳನ್ನ ಪಡ್ಕೊಂಡಿದ್ರು. ಈಗ ವ್ಯತಿರಿಕ್ತವಾಗಿ ಅವರ ಮಗ ಸುಮಾರು 18,000ಕ್ಕೂ ಹೆಚ್ಚುವರಿ ಮತಗಳಿಂದ ಸಂಖ್ಯೆಯನ್ನು ಸುಧಾರಿಸಿದ್ದಾರೆ. ರಾಜಕೀಯ ವೀಕ್ಷಕರು ಈ ನಿರ್ಣಾಯಕ ಗೆಲುವಿಗೆ ಅನೇಕ ಅಂಶಗಳು ಕಾರಣ ಅಂತ ಹೇಳ್ತಾರೆ. ಅವುಗಳಲ್ಲಿ ಪ್ರಮುಖವಾದ್ದು ಅಂದ್ರೆ ಕಾಂಗ್ರೆಸ್ ನಾಯಕರು ನಡೆಸಿದ ಒಗ್ಗಟ್ಟಿನ ಪ್ರಚಾರ ಅಂತ ಹೇಳ್ಬೋದು. HY ಮೇಟಿ ನಿಧನ ಆದ್ಮೇಲೆ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ತುಂಬಾನೇ ಆಕ್ಟಿವ್ ಆಗಿದ್ರು. ಅಹಿಂದ ಮತಗಳನ್ನ ಸೆಳೆಯುವಲ್ಲಿ ನಿರತರಾದ್ರು. ಉಪಚುನಾವಣೆ ಘೋಷಣೆ ಆದ್ಮೇಲೆ RB ತಿಮ್ಮಾಪುರ ಜಾರಕಿಹೊಳಿ ಜೊತೆಗೆ ನಿಂತಿದ್ದು ಕಾಂಗ್ರೆಸ್ಗೆ ಪ್ಲಸ್ ಆಯ್ತು. ಇನ್ನೊಂದು ಕಡೆ ಉಮೇಶ್ ಮೇಟಿ ಪರ ಕರ್ನಾಟಕ ಮಾತ್ರ ಅಲ್ಲ, ದೆಹಲಿ ಮಟ್ಟದ ನಾಯಕರು ಕೂಡ ಪ್ರಚಾರ ಮಾಡಿದ್ದು ಪ್ಲಸ್ ಆಯ್ತು. ಇನ್ನು ಕಾಂಗ್ರೆಸ್ ಕೈ ಹಿಡಿದ ಅಂಶಗಳು ಅಂತ ಹೇಳೋದಾದ್ರೆ HY ಮೇಟಿ ನಿಧನದ ಬೆನ್ನಲ್ಲೇ ಕಾಂಗ್ರೆಸ್ ಬಾಗಲಕೋಟೆಯಲ್ಲಿ ಆಕ್ಟಿವ್ ಆಯಿತು. ಸಿಎಂ ಸೂಚನೆ ಮೇರೆಗೆ ಸತೀಶ್ ಜಾರಕಿಹೊಳಿ ಓಡಾಟ ಮಾಡಿದ್ರು, ಅಹಿಂದ ಮತಗಳನ್ನ ಒಟ್ಟುಗೂಡಿಸಿದ್ರು. ಇನ್ನು ಪ್ರಭಾವಿ ದಿವಂಗತ HY ಮೇಟಿ ಜನರಿಗೆ ಮೊದಲಿನಿಂದ ಹತ್ತಿರವಾಗಿದ್ರು. ಹೀಗಾಗಿ ಕ್ಷೇತ್ರದಲ್ಲಿ ಮೇಟಿ ಕುಟುಂಬದ ವರ್ಚಸ್ಸಿತ್ತು. ಅವರ ನಿಧನ ಆದ್ಮೇಲೂ ಮಕ್ಕಳ ಮೇಲಿನ ಅನುಕಂಪ, ಸಹಾನುಭೂತಿ ಕಾಂಗ್ರೆಸ್ಗೆ ಕೈ ಹಿಡಿತು. ಆಪ್ತನ ಮಗ ಉಮೇಶ್ ಮೇಟಿ ಪರ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ 1 ವಾರಗಳ ಕಾಲ ಕ್ಷೇತ್ರದಲ್ಲಿ ಇದ್ಕೊಂಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಆನೆ ಬಲ ಬಂದ ಹಾಗೆ ಮಾಡ್ತು ಈ ವಿಚಾರ. DCM DK ಶಿವಕುಮಾರ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್, ಸಿಎಂ ಪುತ್ರ ಯತೀಂದ್ರ, ಸಚಿವರು, ಶಾಸಕರು ನಿರಂತರವಾಗಿ ಪ್ರಚಾರ ಮಾಡಿ ಮತದಾರರನ್ನ ಆಕರ್ಷಣೆ ಮಾಡೋದ್ರಲ್ಲಿ ಸಫಲರಾದರು. ಇಲ್ಲಿ ಕಾಂಗ್ರೆಸ್ ತಂದಂತಹ ಶಕ್ತಿ ಮತ್ತು ಗೃಹಲಕ್ಷ್ಮಿ ಯೋಜನೆಗಳು ಕೂಡ ಮಹಿಳೆಯರನ್ನ ಇತರ ಪಕ್ಷಗಳ ಕಡೆ ನೋಡದ ರೀತಿ ಮಾಡಿತು. ಕ್ಷೇತ್ರದಲ್ಲಿ ನಿರ್ಣಾಯಕವಾದ ಮಹಿಳಾ ಮತಗಳನ್ನ ಸರ್ಕಾರದ ಪರ ಒಲವು ಹೊಂದಿತ್ತು ಅಂತ ಬಿಜೆಪಿ ಪರಾಭವಕ್ಕೆ ಮಹತ್ವದ ಕಾರಣ ಕೂಡ ಆಯಿತು. ಇಲ್ಲಿ ವೀರಣ್ಣ ಚರಂತಿಮಠ ಯಾಕೆ ಗೆಲ್ಲಲಿಲ್ಲ ಅನ್ನುವಂಥ ಪ್ರಶ್ನೆ ಬಂದಾಗ ಮತದಾರರು ಆಡಳಿತ ಪಕ್ಷದ ಅಭ್ಯರ್ಥಿಯನ್ನ ಬೆಂಬಲಿಸುವ ಮೂಲಕ ಪ್ರಾಯೋಗಿಕ ಆಯ್ಕೆ ಮಾಡಿದ್ದಾರೆ ಅಂತ ವಿಶ್ಲೇಷಕರು ಹೇಳ್ತಾರೆ. ಚರಂತಿಮಠ ಅವರಂತಹ ಬಿಜೆಪಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದ್ರಿಂದ ರಾಜ್ಯ ಮಟ್ಟದಲ್ಲಿ ರಾಜಕೀಯ ಸಮೀಕರಣ ಬದಲಾಗ್ತಾ ಇರಲಿಲ್ಲ ಅಂತಾನು ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಆಡಳಿತ ಪಕ್ಷದ ಭಾಗವಾಗೋದ್ರಿಂದ ತ್ವರಿತ ಅಭಿವೃದ್ಧಿ ಕಾರ್ಯಗಳು ಹಾಗೆ ಸರ್ಕಾರಿ ಸಂಪನ್ಮೂಲಗಳಿಗೆ ಉತ್ತಮ ಪ್ರವೇಶ ಸಿಗುತ್ತೆ ಅನ್ನೋ ನಿರೀಕ್ಷೆಯಿಂದ ಮತದಾರರು ಉಮೇಶ್ ಮೇಟಿಯನ್ನ ಬೆಂಬಲಿಸೋದಕ್ಕೆ ಆದ್ಯತೆ ಕೊಟ್ಟರು ಅನ್ನೋದು ಒಂದು ವ್ಯಾಲಿಡ್ ಪಾಯಿಂಟ್. ಉಪಚುನಾವಣೆ ಸಿಎಂ ಸಿದ್ದರಾಮಯ್ಯನವರಿಗೆ ನಿಕಟ ಸಂಬಂಧ ಹೊಂದಿದ್ರಿಂದ ಹೆಚ್ಚುವರಿ ಮಹತ್ವವನ್ನು ಪಡೆದುಕೊಳ್ತು ಅಂತಾನೆ ಹೇಳ್ಬೋದು. ದಿವಂಗತ HY ಮೇಟಿ ಅವರ ಜೊತೆ ದೀರ್ಘಕಾಲದ ರಾಜಕೀಯ ಹಾಗೆ ವೈಯಕ್ತಿಕ ಸಂಬಂಧವನ್ನು ಹಂಚಿಕೊಂಡಿದ್ದ
ಅದೇ ಕುರುಬ ಸಮುದಾಯಕ್ಕೆ ಸೇರಿದ ಸಿದ್ದರಾಮಯ್ಯನವರು ಚುನಾವಣೆಯನ್ನ ಪ್ರತಿಷ್ಠೆಯ ವಿಷಯವನ್ನಾಗಿ ಪರಿಗಣಿಸಿದ್ರು. ಕ್ಷೇತ್ರದಲ್ಲಿ ವ್ಯಾಪಕ ಪ್ರಚಾರ ಮಾಡಿದ್ರು. ಪಕ್ಷದ ಗೆಲುವನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಅನೇಕ ಸಚಿವರು, ಹಿರಿಯ ನಾಯಕರನ್ನ ರೆಡಿ ಮಾಡಿದ್ರು. ಸೊ ಫಲಿತಾಂಶಗಳ ನಂತರ ಉಮೇಶ್ ಮೇಟಿ ಮಾತನಾಡ್ತಾ ಹೇಳಿದ್ರು, ಕಾಂಗ್ರೆಸ್ ನಾಯಕರ ಸಾಮೂಹಿಕ ಪ್ರಯತ್ನ ಹಾಗೆ ಭರವಸೆಗಳ ಪ್ರಭಾವವೇ ಅವರ ಗೆಲುವಿಗೆ ಕಾರಣ ಅಂತ. ಅದು ನಿಜ ಕೂಡ. ತಮ್ಮ ದಿವಂಗತ ತಂದೆ ಶುರು ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರಿಸೋದಾಗಿ, ಅದನ್ನ ಪೂರ್ಣಗೊಳಿಸೋದಾಗಿನೂ ಕೂಡ ಮತದಾರರಿಗೆ ಭರವಸೆ ಕೊಟ್ಟಿದ್ದಾರೆ. ಇಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರು 2023ರ ಸೋಲಿನಿಂದ ಪಾಠ ಕಲಿಯದೆ ಕ್ಷೇತ್ರದಲ್ಲಿ ಪ್ರಮುಖವಾಗಿರುವ ಮುಸ್ಲಿಂ ಮತಗಳು ಬೇಡ ಅಂತ ಬಹಿರಂಗವಾಗಿ ಹೇಳಿದ್ರು. ಚುನಾವಣೆ ಹೊತ್ತಲ್ಲಿ ಮಾತ್ರ ಬಿಜೆಪಿ ಜನರ ಮುಂದೆ ಕಾಣಿಸಿಕೊಂಡಿದ್ದು, ಹಿಂದಿನ 3 ಉಪಚುನಾವಣೆಗಳಲ್ಲಿನ ಸೋಲಿನ ಹೊರತಾಗಿ ರಣತಂತ್ರ ರೂಪಿಸುವಲ್ಲಿ ಸೋಲ್ತು. ಆಡಳಿತ ಪಕ್ಷದ ಪರವಾದ ಜನರ ಒಲವು ಇದೆಲ್ಲವೂ ಬಿಜೆಪಿಯ ಸೋಲಿಗೆ ಕಾರಣ ಆದವು. ಇನ್ನು ಮತ್ತೊಂದು ಕಡೆ ಫಲಿತಾಂಶಗಳನ್ನ ಬಿಜೆಪಿಯ ಪ್ರಚಾರ ತಂತ್ರಕ್ಕೆ, ವಿಶೇಷವಾಗಿ ಹಿಂದುತ್ವಕ್ಕೆ ಒತ್ತು ಕೊಟ್ಟಿದ್ದಕ್ಕೇನೆ ಹಿನ್ನಡೆ ಅನ್ನೋ ವ್ಯಾಖ್ಯಾನ ಕೇಳ್ಬರ್ತಾ ಇದೆ. ಶಿವಾಜಿ ಜಯಂತಿ ಮೆರವಣಿಗೆ ಸಮಯದಲ್ಲಿ ಪಂಖ ಮಸೀದಿ ಬಳಿ ಕಲ್ಲು ತೂರಾಟ ಘಟನೆಯಂತಹ ವಿಷಯಗಳನ್ನ ಎತ್ಕೊಂಡು ಬಿಜೆಪಿ ಅದನ್ನ ಜನರ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತು. ಪ್ರಚೋದನಕಾರಿ ಹೇಳಿಕೆಗಳಿಗೆ ಹೆಸರುವಾಸಿಯಾದ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪ್ರಚಾರದಲ್ಲಿ ಭಾಗವಹಿಸಿದ್ದನ್ನ ಬಿಜೆಪಿ ಆಕ್ಷೇಪಿಸಲಿಲ್ಲ. ಮತದಾರರು ಕೋಮು ನಿರೂಪಣೆಗಳಿಗಿಂತ ಸ್ಥಳೀಯ ಅಭಿವೃದ್ಧಿ, ಆಡಳಿತ ಹಾಗೆ ಕಲ್ಯಾಣ ಕ್ರಮಗಳಿಗೆ ಆದ್ಯತೆ ಕೊಟ್ಟಿದ್ದಾರೆ ಅಂತ ಈ ಫಲಿತಾಂಶ ಹೇಳುತ್ತೆ. ಬಿಜೆಪಿ ಶಿಬಿರದಲ್ಲಿ ಒಂದಷ್ಟು ಒಳಕಿಚ್ಚು, ಬಣರಾಜಕೀಯ ಬಹಿರಂಗವಾಗಿ ಕಾಣಿಸ್ಕೊಳ್ತು. ಉಪಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಅತಿಯಾದ ಆತ್ಮವಿಶ್ವಾಸ ಬಿಜೆಪಿಗಿತ್ತು. ಈಗ ಅದು ಮುಳುವಾಗಿದೆ. ಜೊತೆಗೆ 2 ಕ್ಷೇತ್ರಗಳಲ್ಲೂ ಒಳ ಏಟಿನ ಪರಿಣಾಮ ಕಾಣ್ತಾ ಇದೆ. ವಿಶೇಷವಾಗಿ ಬಾಗಲಕೋಟೆಯಲ್ಲಿ 100ಕ್ಕೆ 100ರಷ್ಟು ಗೆದ್ದೇ ಗೆಲ್ತೀವಿ ಅಂತ ಆತ್ಮವಿಶ್ವಾಸ ಇಟ್ಕೊಂಡಿದ್ದಂತಹ ಬಿಜೆಪಿಗೆ ಈ ಫಲಿತಾಂಶ ಶಾಕ್ ತಂದಿದೆ. ಈಗಿನ ಲೆಕ್ಕಾಚಾರದಲ್ಲಿ ಜಿಲ್ಲೆಯ ಹಾಲಿ ಮಾಜಿಗಳ ಕೈವಾಡದ ಶಂಕೆ ಬಲವಾಗಿ ಕೇಳ್ಬರ್ತಾ ಇದೆ. ದಾವಣಗೆರೆಯಲ್ಲಿ 2 ಬಣಗಳಿಗೂ ಒಪ್ಪಿತವಾಗಿರೋ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೂ ಇಲ್ಲೂ ಒಳ ಏಟಿನ ವಾಸನೆ ಬಡಿತಾ ಇದೆ. ಮುಂದೆ ತಮ್ಮದೇ ಸರ್ಕಾರ ಅಂತ ಹೇಳಿಕೊಳ್ತಾ ಇದ್ರೂ ಬಿಜೆಪಿ ಜೆಡಿಎಸ್ ಮೈತ್ರಿ ಕೂಡ ಇಲ್ಲಿ ಫಲ ಕೊಟ್ಟಿಲ್ಲ. ಇನ್ನು BY ವಿಜಯೇಂದ್ರ ಎದುರಿಸಿದ ಎಲ್ಲಾ ಉಪಚುನಾವಣೆಗಳಲ್ಲೂ ಕೂಡ ಪಕ್ಷ ಸೋತಿದೆ. ಹೀಗಾಗಿ ಉಪಚುನಾವಣೆಗಳನ್ನೇ ಗೆಲ್ಲದ ಅಧ್ಯಕ್ಷರು ಸಾರ್ವತ್ರಿಕ ಚುನಾವಣೆಯನ್ನ ಗೆಲ್ತಾರಾ ಅನ್ನೋ ಪ್ರಶ್ನೆ ಕೂಡ ಸ್ವಪಕ್ಷೀಯರಿಂದನೇ ಕೇಳ್ಬರ್ತಾ ಇದೆ. ಇದನ್ನೇ ಈಗ ವಿಜಯೇಂದ್ರ ವಿರೋಧಿ ಬಣ ಅಸ್ತ್ರವನ್ನಾಗಿ ಬಳಸಿಕೊಳ್ಳಬಹುದು. ಉಪಚುನಾವಣೆಯ ಫಲಿತಾಂಶಗಳು ಸಹಜವಾಗಿ ಆಡಳಿತ ಪಕ್ಷದ ಪರವಾಗಿರುತ್ತೆ ಅನ್ನೋದನ್ನ ಹಿಂದಿನ ಬಿಜೆಪಿ ಸರ್ಕಾರದ ಉಪಚುನಾವಣೆಗಳ ಫಲಿತಾಂಶ ಉಲ್ಲೇಖಿಸಿ ತಮ್ಮ ಕುರ್ಚಿ ಭದ್ರಪಡಿಸಿಕೊಳ್ಳೋದಕ್ಕೆ ಅವರು ಟ್ರೈ ಮಾಡಬಹುದು ಅನ್ನೋ ವ್ಯಾಖ್ಯಾನ ಕೂಡ ನಡೀತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.